ಇವತ್ತು ನಾವು ಹೋಗ್ತಾ ಇದ್ದೀವಿ ಹರಿದ್ವಾರ ಎಕ್ಸ್ಪ್ಲೋರ್ ಮಾಡೋಕ್ಕೆ. ನಾಳೆ ಒಂದು ದಿವಸ ಟೈಮ್ ಸಿಕ್ಕಿದೆ ನನಗೆ. ವರ್ಕ್ ಮೇಲೆ ನಾನು ಉತ್ತರಾಖಂಡ್ ಬಂದಿದ್ದೆ, ಕಾಶಿಪುರ ಅಂತ ಪ್ಲೇಸು. ಇಲ್ಲಿ ವರ್ಕ್ ಕಂಪ್ಲೀಟ್ ಆಯಿತು 3 ಡೇಸಲ್ಲಿ. ನಾಳೆ ನಾನು ಆ್ಯಕ್ಚುಲಿ ಇವತ್ತು ಟ್ರಾವೆಲ್ ಮಾಡಬೇಕಿತ್ತು, ಇವತ್ತು ಬಸ್ ಅವೈಲೇಬಲ್ ಇಲ್ಲ. ಬಸ್ ಅವೈಲೇಬಲ್ ಇರೋದ್ರಿಂದ ನಾಳೆ ಮಾರ್ನಿಂಗ್ ಟ್ರಾವೆಲ್ ಮಾಡಬೇಕಾಗುತ್ತೆ. ನಾಳೆ ಮಾರ್ನಿಂಗ್ ನನ್ನಿಂದ ಬಸ್ ಹತ್ತಿದ್ರೆ ನಾಳೆ ಈವ್ನಿಂಗ್ ಅಷ್ಟೊತ್ತೆ ರೀಚ್ ಆಗೋಷ್ಟರಲ್ಲಿ. ನಾಳೆ ಫುಲ್ ಡೇ ಟ್ರಾವೆಲಿಂಗ್ ಆದರೆ ಮತ್ತೆ ನೈಟ್ ಹೋಗಿ ಮಲ್ಕೊಳ್ಳೋದೇನೆ. ಅದಕ್ಕೆ ನಾಳೆ ಒಂದು ದಿವಸ ಫ್ರೀ ಸಿಕ್ಕಿದಲ್ಲಿ ಯುಟಿಲೈಸ್ ಮಾಡ್ಕೊಂಡು ಇಷ್ಟು ದೂರ ಬಂದಿದ್ದು ಹರಿದ್ವಾರ ಒಂದು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ ಅಂತಿದ್ದೀನಿ. ಈಗ ನಾನು ಇಲ್ಲಿಂದ ಕಾಶಿಪುರಿಂದ ಹರಿದ್ವಾರ ಪಂಜಾಬ್ ಹೋಗ್ಬೇಕಂದ್ರೆ ಥ್ರೂ ಹರಿದ್ವಾರ ರೂಟೇ ಹೋಗಬೇಕು. ಇಲ್ಲಿಂದ ನಾನು ಇವಾಗ ನೈಟ್ ಟ್ರಾವೆಲ್ ಮಾಡಿದ್ರೆ ನಾಳೆ ಫುಲ್ ಎಕ್ಸ್ಪ್ಲೋರ್ ಮಾಡಿ ಹರಿದ್ವಾರ ವಿಸಿಟ್ ಮಾಡ್ಕೊಂಡು ಟೆಂಪಲ್ ಎಲ್ಲ ಈವ್ನಿಂಗ್ ಬಿಟ್ಟರೆ ನಾನು ಪಂಜಾಬಲ್ಲಿ ರೀಚ್ ಆಗ್ಬೋದು ಅಂತ ಪ್ಲಾನ್ ಮಾಡಿ ಇವಾಗ ಆಲ್ರೆಡಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿಂದ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ಲೋಕಲ್ ಬಸ್ ಯಾವುದಿದೆ ಸ್ವಲ್ಪ ಲೇಟಾಗಿರೋದು ನೋಡ್ಕೊಂಡು ಹೊರಡಬೇಕು. ಇಲ್ಲಾಂದ್ರೆ ಇಲ್ಲಿಂದ 3 to 4 ಅವರ್ಸ್ ಅಷ್ಟೇ ಇದೆ ಹರಿದ್ವಾರ್ಗೆ ಟ್ರಾವೆಲು. ಅಲ್ಲಿಂದ ಒಂದು ಆಟೋ ಸಿಕ್ತು. ಆಟೋದಲ್ಲಿ ಇಲ್ಲಿ ಬಸ್ಸು ಸ್ಟಾಪ್ ಕೊಡ್ತಲ್ಲ, ಸ್ಟಾಪಿಗೆ ಬಂದಿದ್ದೀನಿ. ಇಲ್ಲಿ ಬಂದರೆ ಒಂದು ಕಾರ್ ಸಿಕ್ತು. ಇಲ್ಲಿಂದ ಡೈರೆಕ್ಟ್ ಹೋಗ್ತಾರೆ ಅಂತ ಹರಿದ್ವಾರ 500 ಇಲ್ಲಿಂದ. ವೆಯ್ಟ್ ಮಾಡ್ತಾಯಿದ್ದೀನಿ ಅವ್ರಿಗೆ. ಇನ್ನೂ ಒಂದು 2-3 ಮೆಂಬರ್ಸ್ ಆದರೆ ಸ್ಟಾಪ್ ಮಾಡಿ ಹೊರಡ್ತಾರೆ. ಇಲ್ಲಿಂದ ಆಲ್ಮೋಸ್ಟ್ 2 o'clock ಆಗುತ್ತೆ ರೀಚ್ ಆಗೋದು. ಅವರು 11 o'clock ಬಿಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ. Bichale, molle bolo no down. Parli virat bola. Leri egeri RCB match ಹೇಳ್ತಾ ಇರಿ. ಇಲ್ಲಿಂದ ನೈಟು 1:30ಗೆ ನಾನು ಹರಿದ್ವಾರ ರೈಲ್ವೆ ಸ್ಟೇಷನ್ ರೀಚ್ ಆದೆ. ಇಲ್ಲಿ ಇವಾಗ ಸ್ಟೇ ಮಾಡೋಕ್ಕೆ ನೋಡ್ಬೇಕಾದ್ರೆ ರೂಮ್, ಹೋಟೆಲ್ ಇಲ್ಲ ಅಂದರೆ ಡಾರ್ಮೆಟ್ರಿ ಏನು ಸಿಗುತ್ತೆ ಅಂತ. ಇದೆ ನೋಡಿ, 672 rupees ರೂಮ್ ಹರಿದ್ವಾರಲ್ಲಿ. ಟೈಮ್ ಒಂದು 2 o'clock. ನಿಯರ್ ರೈಲ್ವೆ ಸ್ಟೇಷನ್ಗೆ ಹತ್ರನೇ ಇದೆ. ಓಕೆ, ಟೈಮ್ ಈಗ 7:50 ಆ್ಯಕ್ಚುಲಿ 5 o'clock ಅಲಾರಾಮ್ ಮಾಡ್ಕೊಂಡು 5 o'clockಗೆ ಇದ್ದು ಬೇಗ ಅರ್ಕಿಪುರಿ ಹೋಗಿ ಅಲ್ಲಿ ಸ್ನಾನ ಮಾಡಿ ದರ್ಶನ ಹೋಗೋಣ ಅಂತ. ಅಂದರೆ ಅಲಾರಾಮ್ ಆಫ್ ಮಾಡಿ ಮಲ್ಕೊಂಡು ಹೆಸರೇ ಆಗಿಲ್ಲ. ಇವಾಗ ಬೇರೆ 7 o'clock ಎದ್ದು ರೆಡಿಯಾಗಿ ಹೋಗ್ತಿದ್ದೀನಿ. ಒಂದು ಆಟೋ ಸಿಕ್ಕಿದೆ, ಆಟೋ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ಶೇರ್ ಆಟೋ. ಅಲ್ಲಿಂದ ಬಂದು ರೀಚ್ ಆದೆ ಅರ್ಕಿಪುರಿಗೆ. ಇದೆ ನೋಡಿ ಗಂಗಾ ನದಿ. ಬನ್ನಿ ಏನೇನಿದೆ ಅಲ್ಲಿ ನೋಡೋಣ. ಹಿಮಾಲಯದಿಂದ ಹರಿದು ಬರ್ತಿರೋದು ಗಂಗಾ ನದಿ. ಹರಿದ್ವಾರ ಅಂದರೆ ಸ್ವರ್ಗಕ್ಕೆ ದಾರಿ ಅಂತಲೇ ಹೇಳ್ತಾರೆ. ಇಲ್ಲಿ ಸಮುದ್ರ ಮಂಥನ ಆದಮೇಲೆ ರಾಕ್ಷಸರು ತನ್ನ ಕಳಶದಲ್ಲಿ ತಾಂಡು ಹೋಗುವಾಗ 4 ಭೂಮಿ ಮೇಲೆ ಬೀಳಿಸ್ಕೊಂಡು ಹೋಗಿರ್ತಾರೆ. 4 ಯಾವ್ಯಾವುದು ಅಂದರೆ ಒಂದು ಉಜ್ಜಯಿನಿ, ಒಂದು ಪ್ರಯಾಗ್ರಾಜು, ಇನ್ನೊಂದು ನಾಸಿಕ್ಕು, ಇನ್ನೊಂದು ಹರಿದ್ವಾರ. ಇಲ್ಲಿ 4 ಸ್ಥಳದಲ್ಲಿ ಮಹಾಕುಂಭಮೇಳ ಆಗುತ್ತೆ. ಪ್ರತಿ 3 ವರ್ಷಕ್ಕೊಂದ್ಸಲ 3 ಸ್ಥಳದಲ್ಲಿ ಆಗುತ್ತೆ. 4ನೇ ಸಲ ಪ್ರಯಾಗ್ರಾಜಲ್ಲಿ 12 ವರ್ಷಕ್ಕೊಂದ್ಸಲ ಮಹಾಕುಂಭಮೇಳ ಆಗುತ್ತೆ. ಇದು ಗಂಗಾ ನದಿ ಕ್ರಾಸ್ ಮಾಡೋಕ್ಕೆ ಬ್ರಿಡ್ಜ್ ಮಾಡಿದ್ದಾರೆ ನೋಡಿ. ಒಂದು ಬ್ರಿಡ್ಜ್ ಮೇಲೆ ಇದೆ, ವ್ಯೂ ಹೆಂಗಿದೆ ಅಂತ. ಇಲ್ಲಿಂದ ನೆಕ್ಸ್ಟ್ ಈಗ ನಾವು ಹೋಗ್ತಿರೋದು ಮಾನಸಾದೇವಿ ಮತ್ತು ಚಂಡಿದೇವಿ ಟೆಂಪಲ್ಗೆ. ಇಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಬೆಟ್ಟದ ಮೇಲೆ ಇದೆ ಅದು, ಅಲ್ಲಿಗೆ ನಡ್ಕೊಂಡು ಹೋಗ್ಬೋದು. ಇಲ್ಲ ಅಂದರೆ ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ರೋಪ್ವೇದು ಬೇಸ್ ಕ್ಯಾಂಪ್ ಸಿಗುತ್ತೆ. ಅಲ್ಲಿ ಹೋದ್ರೆ ಕೇಬಲ್ ಕಾರಲ್ಲಿ ಅಲ್ಲಿಂದ ಹೋಗ್ಬೋದು. ಒಳ್ಳೆ ಎಕ್ಸ್ಪೀರಿಯನ್ಸು ಕೇಬಲ್ ಕಾರಲ್ಲಿ ಹೋದ್ರೆ. ಅಲ್ಲಿಂದ ವ್ಯೂನು ಚೆನ್ನಾಗಿರುತ್ತೆ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಟಿಕೆಟ್ ಕೌಂಟರ್ ಸಿಗುತ್ತೆ. ಇಲ್ಲಿ ಮಾನಸಾದೇವಿ ಮತ್ತು ಚಂಡಿದೇವಿ ಟೆಂಪಲ್ಗೆ ಎರಡನ್ನೂ ಕಾಂಬೋ ಪ್ಯಾಕೇಜ್ ಸಿಗುತ್ತೆ. ಅದು ತಗೊಂಡ್ರೆ ವರ್ತಿದೆ. 6363 02 02 1866 66 गुड नेम राकेश दोनों चाहिए 534 का कम विद ट्रांसपोर्ट साथ के साथ कितने लोग हैं अकेले गाड़ी हमारी 500 मीटर आगे मिलेगी आपको ओके ठीक है ऑनलाइन करेंगे ಟಿಕೆಟ್ ತಗೊಂಡಾಯ್ತು 534 ಕಾಂಬೋ ಇದೆ ಎರಡನ್ನೂ ಸೇರಿ ಬನ್ನಿ ಹೋಗೋಣ ಅಲ್ಲಿಂದ ಬಂದು ಟೆಂಪಲ್ ರೀಚ್ ಆದ್ವಿ ಮಾನಸಾದೇವಿ ಟೆಂಪಲ್ಗೆ ಇಲ್ಲ ಸ್ವಲ್ಪ ಕ್ಯೂ ಇದೆ ಕ್ಯೂ ಅಲ್ಲಿ ಹೋಗ್ಬೇಕು ಆದರೆ 1 hour 1.5 hour ದರ್ಶನ ಆಗುತ್ತೆ ಏನು ತೊಂದರೆ ಇಲ್ಲ ಆದರೆ ಒಳಗಡೆ ದೇವಸ್ಥಾನದ ಒಳಗಡೆ ಮೊಬೈಲ್ ಅಲೋ ಮಾಡೋಕೆ ಕ್ಯಾಮ್ರಾ ಅಲೋ ಮಾಡಲ್ಲ ಮೊಬೈಲ್ ಆಗಲಿ ಕ್ಯಾಮ್ರಾ ಆಗಲಿ ವಿಡಿಯೋಗ್ರಫಿ ಅಲೋ ಮಾಡಲ್ಲ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲ್ಲ ಒಳಗಡೆ
ಮಾನಸ ದೇವಿ ಟೆಂಪಲ್ ದರ್ಶನ ಆಯಿತು. ಈಗ ಚಂಡಿ ದೇವಿ ಟೆಂಪಲ್ಗೆ ಹೋಗ್ಬೇಕು. ರೋಪ್ ಲೈನಲ್ಲಿ ಹೋಗಿ ಬಂದಾಯಿತು. ಮೇಲೆ ಕ್ಯಾಮ್ರಾ ಅಲೋ ಮಾಡಲ್ಲ, ವೀಡಿಯೋ ಮಾಡೋಕ್ಕಾಗಿಲ್ಲ. ಅಲ್ಲಿಂದ ಬಂದು ನಡ್ಕೊಂಡು ಹೋಗ್ತಿದ್ರೆ ಹತ್ರ ಚಿಕ್ಕ ಮಕ್ಳು ಬಂದು ನಾಮ ಇಡ್ತಾರೆ. ಅವಟ್ಟು ದುಡ್ಡು ಕೊಡಿ ಅಂತ ಕೇಳ್ತಾರೆ. ಇವ್ರಿಗೆ ನಂಗೆ ನಾಮ ಇಟ್ಟು ಫೋನ್ಪೇ ಮಾಡ್ಸೋಕೆ ಕರ್ಕೊಂಡು ಹೋಗ್ತಿದ್ದೆ ಪೇ ಮಾಡೋಕ್ಕೆ. ನಾಮ ನೋಡಿ ಹೆಂಗಿದೆ ಅಂತ. ಚಂಡಿದೇವಿ ಟೆಂಪಲ್ಗೆ ಹೋಗೋಕ್ಕಿಲ್ಲ ಕಲರ್ಫುಲ್ ಛತ್ರಿ ಕಾಣ್ತಿದ್ದಲ್ಲ, ಇಲ್ಲೇ ಬಸ್ ಬರುತ್ತೆ ಅಂತಂದರು. ಜೊತೆಲಿ ಟಿಕೆಟ್ ತಗೊಂಡಿದ್ದೀನಿ, ನೋಡೋಣ ಯಾವಾಗ ಬರುತ್ತೆ ಬಸ್ಸು. ಒಂದು ಗಾಡಿ ಇದೇ ಬಸ್ಸು ಕರ್ಕೊಂಡು ಹೋಗೋದು, ಸಿಟಿ ಗಾಡಿ. ಮಾನಸದೇವಿ ಟೆಂಪಲಿಂದ ಚಂಡಿದೇವಿ ಟೆಂಪಲ್ಗೆ ಸ್ವಲ್ಪ ದೂರನೇ ಇದೆ. ಅದು ಕಾಂಬೋ ಟಿಕೆಟ್ ತಗೊಂಡಿರ್ತೀವಲ್ಲ ಅದ್ರ ಜೊತೆ ಇನ್ಕ್ಲೂಡ್ ಇರುತ್ತೆ, ಅವರೇ ಬಸ್ ಇರುತ್ತೆ. ಅದು ಮಾನಸದೇವಿ ಟೆಂಪಲಿಂದ ಕೆಳಗಡೆ ಬೇಸ್ಮೆಂಟ್ ಹತ್ರ ಬಂದು ಅಲ್ಲಿ ಪಾರ್ಕಿಂಗ್ ಇದೆ, ಅಲ್ಲಿ ಪಾರ್ಕಿಂಗ್ ಹತ್ರ ಹೋದರೆ ಅವ್ರದ್ದೇ ವೆಹಿಕಲ್ ಬಂದು ಪಿಕಪ್ ಮಾಡ್ತಾರೆ, ಕರ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿಗೆ. ಅಲ್ಲಿ ನೋಡೋಣ. ಬಿಟ್ಟರು ಇವಾಗ ಒಳಗೆ 93 ಕೊಟ್ಟಿದ್ರು ವೆಯ್ಟಿಂಗ್ ನಂಬರು. ಇಲ್ಲಿ ಸ್ಟಾರ್ಟಿಂಗೇ ಟಿಕೆಟ್ ತೋರಿಸಿ ವೆಯ್ಟಿಂಗ್ ನಂಬರ್ ಇಸ್ಕೋಬೇಕು. ನಂಬರ್ ವೈಸು ಕಾಲ್ ಮಾಡ್ತಾರೆ ಒಳಗಡೆ ಎಂಟ್ರಿ ಆಗೋಕ್ಕೆ. ನಮ್ಮದು ನಂಬರ್ ಬಂತು, ಹೋಗ್ತಾಯಿದ್ದೀವಿ ಒಳಗಡೆ. ಕ್ಯೂ ಇಲ್ಲೂ ಫುಲ್ ಜಾಸ್ತಿನೇ ಇದೆ. ಕ್ಯೂ ಮುಗಿಸ್ಕೊಂಡು ಬಂದೆ. ಇಲ್ಲೇನು ಕೇಬಲ್ ಕಾರಿಂದನೇ ಹೋಗ್ಬೇಕು. ಕೇಬಲ್ ಕಾರಿಂದ ವ್ಯೂ ನೋಡಿ ಹೆಂಗಿದೆ ಅಂತ ಮೇಲಿಂದ. ದರ್ಶನ ಮಾಡ್ಕೊಂಡು ಹೊರಗಡೆ ಬಂದೆ. ಅಲ್ಲಿ ಒಳಗಡೆ ವಿಡಿಯೋ ಮಾಡೋಕ್ಕೆ ಅಲೋ ಮಾಡಲ್ಲ. ಅಲ್ಲಿಂದ ಹೊರಗಡೆ ಬಂದರೆ ಇಲ್ಲಿ ಶಾಪ್ಸ್ ಎಲ್ಲ ಇರುತ್ತೆ. ಏನಾದರೂ ಬೇಕು ಪರ್ಚೇಸ್ ಮಾಡಬೇಕು ಅಂದರೆ ಇಲ್ಲೇ ತಗೊಬೋದು. ಆಯಿತು, ಚಂಡಿದೇವಿ ದರ್ಶನ ಆಯಿತು. ಇಲ್ಲಿಂದ ಕೆಳಗೆ ಬಂದರೆ ನೋಡಿ ಅಲ್ಲಿ ಟಾಪಿಂದ ವ್ಯೂ ಈ ಥರ ಕಾಣುತ್ತೆ. ಇಲ್ಲಿಂದ ಈಗ ನೆಕ್ಸ್ಟ್ ದಕ್ಷೇಶ್ವರ ಟೆಂಪಲ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೇನೆ. ಹರ್ಕಿಪೌರಿಂದ 5 ಕಿಲೋಮೀಟ್ರ್ ಬಂದರೆ ದಕ್ಷೇಶ್ವರ ಮಹಾದೇವ್ ಅಂತ ಇದೊಂದು ದೇವಸ್ಥಾನ ಇದೆ. ಬನ್ನಿ ನೋಡೋಣ ಹೆಂಗಿದೆ ಅಂತ. ಸಿಂಹ ದಕ್ಷ ಮಹಾದೇವ್ ಟೆಂಪಲ್ ದರ್ಶನ ಮುಗಿಸ್ಕೊಂಡು ಮತ್ತೆ ಇಲ್ಲೇ ಹರ್ಕಿಪುರ್ಗೆ ಬಂದು ವೆಯ್ಟ್ ಮಾಡ್ತಾಯಿದ್ದೀನಿ. ಇಲ್ಲೇ ಇದ್ದೀನಿ. ಇಲ್ಲಿಂದ ಸ್ವಲ್ಪ ಮುಂದೆ ಅಲ್ಲಿ ಕಾಣ್ತಿದ್ದೆಲ್ಲ ಆ ಕಡೆ ಬ್ರಿಡ್ಜ್ ಕ್ರಾಸ್ ಮಾಡಿ ಪಕ್ಕಕ್ಕೆ ಹೋದರೆ ಅಲ್ಲೇ ಗಂಗಾ ಆರತಿ ಆಗೋದು. 5 o'clock 6 o'clock ಆಗುತ್ತೆ. ನಾವು 4:30 5 o'clock ಎಲ್ಲ ಹೋಗಿ ಅಲ್ಲಿ ಪ್ಲೇಸ್ ಮಾಡ್ಕೋಬೇಕು. ಇಲ್ಲ ಅಂದರೆ ಮತ್ತೆ ಅಲ್ಲಿ ಜಾಗ ಸಿಗೋಲ್ಲ ನಿಲ್ಕೊಳಕ್ಕೆ, ಫುಲ್ ಕ್ರೌಡ್ ಸೇರಿಬಿಡುತ್ತೆ. ನೋಡಿ ಬೆಳಗ್ಗೆ ಹೋಗಿದ್ದು ಮಾನಸದೇವಿ ಟೆಂಪಲ್ಲು ಇಲ್ಲಿ ಕಾಣ್ತಿದೆ ನೋಡಿ. ಇಲ್ಲಿ ಹರಿದ್ವಾರಲ್ಲಿ ಪ್ರಮುಖವಾದದ್ದೇ ಇಲ್ಲಿ ಪ್ರತಿದಿನ ನಡೆಯೋ ಗಂಗಾ ಆರತಿ. ಪ್ರತಿದಿನ ಸಂಜೆ 6:00 ಸ್ಟಾರ್ಟ್ ಆಗುತ್ತೆ ಗಂಗಾ ಆರತಿ. ಇಲ್ಲಿ ಬರೋ ತುಂಬ ಜನ ಅದನ್ನು ವೀಕ್ಷಣೆ ಮಾಡೋಕ್ಕೆ ಅಂತಲೇ ಬಂದಿರ್ತಾರೆ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಇದೇನೇ ಗಂಗಾ ಆರತಿ ನಡೆಯೋ ಪ್ಲೇಸು. ಆಲ್ರೆಡಿ ಬಂದು ನಾನು ಜಾಗ ಇಟ್ಕೊಂಡು ಕೂತಿದ್ದೀನಿ. ಇನ್ನೊಂದು 1/2 hour ಸ್ಟಾರ್ಟ್ ಆಗುತ್ತೆ. संकल्प का स्वर इतना हो कि इस पार के भक्तों की आवाज उस पार और उस पार के भक्तों की आवाज इस पार
ಗಂಗಾ ಆರತಿ ಮುಗೀತು. ನೈಟ್ ವ್ಯೂ ನೋಡಿ ಹೆಂಗ್ ಕಾಣುತ್ತೆ ಅಂತ, ಗಂಗಾ ನದಿ ಲೈಟಿಂಗ್ಸ್ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಇಲ್ಲಿಗೆ ವಿಡಿಯೋ ಮುಗೀತು. ನೆಕ್ಸ್ಟ್ ಟ್ರಿಪ್ಪಲ್ಲಿ ಮತ್ತೆ ಸಿಗೋಣ.